ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬಂದಿರೋ ಮೊದಲಿಂಗನಂತೆ ಯೇಸು ನಾವೆಲ್ಲರೂ ಹೊಂದಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸದ ಧ್ಯಾನದ ಅಂಶ ಲೂಕನು ಬರೆದ ಸುವಾರ್ತೆಯಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ನಾವು ಧ್ಯಾನ ಮಾಡೋಣ. ಶ್ರೀ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಹೇಳಿದಂಥ ಒಂದು ಮಾತನ್ನು ನಾವು ಧ್ಯಾನ ಮಾಡೋಣ. 21ನೇ ವಚನ ಬಿ ಪಾರ್ಟ್ ಓದ್ತೀನಿ ಕೇಳಿರಿ. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಣ್ಣೀರಿನ ಪ್ರಾರ್ಥನೆಯ ಒಂದು ಶ್ರೇಷ್ಠತೆಯ ಕುರಿತಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮನುಷ್ಯನ ಜೀವಿತದಲ್ಲಿ ಸಂಕಷ್ಟ ಬಂದಾಗ, ರೋಗಗಳು ಬಂದಾಗ, ಅವಮಾನಗಳು ಬಂದಾಗ, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ಹೋದಾಗ ಅವನು ತನ್ನ ಕಣ್ಣೀರನ್ನು ಸುರಿಸಿ ಏನು ಮಾಡ್ತಾನೆ ರೀ, ತನ್ನ ದುಃಖವನ್ನು ಏನು ಮಾಡ್ತಾನೆ, ಕಡಿಮೆ ಮಾಡಿಕೊಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರ ಜೀವಿತದಲ್ಲಿ ಅನೇಕವಾದಂಥ ರೀತಿಯಾದಂಥ ಕಣ್ಣೀರುಗಳು ಇರ್ತವೆ ಪ್ರೇರೆ. ಕೆಲವೊಬ್ಬರು ತಾವು ಮಾಡಿದ ಪಾಪಕ್ಕಾಗಿ, ತಪ್ಪುಗಳಿಗಾಗಿ ಈ ಸಿಕ್ಕಿ ಹಾಕಿಕೊಂಡಂಥ ಸಮಯದಲ್ಲಿ ಒಂದು ನಾವು ಸಿಕ್ಕಾಕೊಂಡ್ಬಿಟ್ಟಿವಲ್ಲ, ಸಿಕ್ಕಾಕೊಳ್ಳಲ್ಲ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಅಂತೇಳಿ ಆ ಸಮಯದಲ್ಲಿ ಕಣ್ಣೀರನ್ನು ಸುರಿಸ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನೂ ಕೆಲವೊಬ್ಬರು ತಮ್ಮ ಜೀವಿತದಲ್ಲಿ ಆಗಿರ್ತಕ್ಕಂಥ ಒಂದು ದುಃಖ, ವೇದನೆ, ಸಂಕಟ ಅದನ್ನು ಅನುಭವಿಸಲಾರದ ಹಾಗೆ, ಯಾಕಪ್ಪ ನನ್ನ ಜೀವಿತದಲ್ಲಿ ಇಂತಹ ಒಂದು ಪರಿಸ್ಥಿತಿ ಬಂದೊದಗ್ಬಿಡ್ತು, ಯಾಕೆ ನನಗೆ ಈ ಎಲ್ಲ ಸಂಕಟ ಎನ್ನುವಂಥದ್ದು, ವೇದನೆ ಎನ್ನುವಂಥದ್ದು ಸಂಪೂರ್ಣವಾಗಿ ಮುತ್ತಿಗೆಯೋಪಾದಿಯಲ್ಲಿ ನನ್ನನ್ನು ಹಿಪ್ಪಿ ಹಿಂಡೆ ಮಾಡ್ತಾ ಇದೆ, ಭಯಂಕರವಾದಂಥ ಸ್ಥಿತಿಗತಿಯಲ್ಲಿ ನಾನು ಹೋಗ್ತಾ ಇದ್ದೇನಲ್ಲ ಅಂತೇಳಿ ನೆನೆಸಿ ಅನೇಕರು ಕಣ್ಣೀರು ಸುರಿಸ್ತಾ ಇರ್ತಾರೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಕಣ್ಣೀರಿನ ಕುರಿತಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇಲ್ಲ. ಇಲ್ಲಿ ಕಣ್ಣೀರು, ಯಾವ ಕಣ್ಣೀರು ರೀ? ದೇವರ ಸನ್ನಿಧಾನದಲ್ಲಿ ಹಾಕಿರುವಂಥ ಕಣ್ಣೀರು, ದೇವರ ಮುಂದೆ ಹಾಕಿರುವಂಥ ಕಣ್ಣೀರು. ಆ ಕಣ್ಣೀರು ಏನಿದೆ ರೀ, ಒಂದು ದೊಡ್ಡದಾಗಿರ್ತಕ್ಕಂಥ ಬೆಲೆ ಇದೆ ಪ್ರೇರೆ. ಅದು ನಿನ್ನ ಜೀವಿತದಲ್ಲಿ ಫಲವನ್ನು ಕೊಡುವಂಥ ಕಣ್ಣೀರಾಗಿರುತ್ತೆ. ಹಲ್ಲೆಲೂಯಾ. ಅವ್ರಿವ್ರ ಹತ್ರ, ಮನುಷ್ಯರ ಹತ್ರ ನಾವು ದುಃಖ ಹೇಳ್ಕೊಂಡು ಹತ್ರ ನಮ್ಮ ಕಷ್ಟ ತೀರೋದಿಲ್ಲ, ನಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ, ನಮಗಿರ್ತಕ್ಕಂಥ ವೇದನೆ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಈಗ ಅಳುವವರಾದ ನೀವು ಧನ್ಯರು, ನೀವು ನಿಮ್ಮನ್ನು ನಾನು ನಗುವಂತೆ ಮಾಡ್ತೇನೆ ಎಂಬುದಾಗಿ, ನಿಮ್ಮ ಜೀವಿತದಲ್ಲಿ ನಾನು ನಗುವನ್ನು ತರ್ತೇನೆ ಎಂಬುದಾಗಿ. 126ನೇ ಕೀರ್ತನೆ 5ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ, ಅಳುತ್ತಾ ಬಿತ್ತುವ ಹಾಡುತ್ತಾ ಕೊಯ್ಯುವರು ಎಂಬುದಾಗಿ. ಬಿತ್ತುವಂಥ ಸಮಯದಲ್ಲಿ ಏನೆಲ್ಲ ಸಮಸ್ಯೆಗಳು, ಆದರೆ ದೇವರು ಒಳ್ಳೆಯ 100ರಷ್ಟು ಫಲವನ್ನು, ಬೆಳೆಯನ್ನು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಕೊಟ್ಟಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಹಾಡುತ್ತಾ, ಅಯ್ಯೋ ದೇವರು, ನಾವು ಏನೋ ಅಂದ್ಕೊಂಡ್ವಿ, ಬೆಳೆ ಬರೋದೇ ಇಲ್ಲ ಅಂದ್ಕೊಂಡ್ವಿ, ಆದರೆ ದೇವರು ಬೆಳೆಯನ್ನು ಕೊಟ್ಟನ ಎಂಬುದಾಗಿ ನಾವೇನು ಮಾಡ್ತೀವಿ ರೀ, ಸಂತೋಷದಿಂದ ಆ ಒಂದು ಸಿವುಡುಗಳನ್ನು ಹೊತ್ತುಕೊಂಡು ಬರುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸನ್ನಿಧಾನದಲ್ಲಿ ನಾನು ನೀನು ಹಾಕಿರ್ತಕ್ಕಂಥ ಕಣ್ಣೀರನ್ನು ದೇವರು ತನ್ನ ಬುಡ್ಡಿಯಲ್ಲಿ ಆತನೇನು ಮಾಡ್ತಾನಂತೆ, ಸಂಗ್ರಹಿಸಿಟ್ಟುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಆರಂಭ, ಆದಿಕಾಂಡ ಪುಸ್ತಕ ಮೊದಲುಗೊಂಡು ಪ್ರಕಟಣೆವರೆಗೂ ಕೂಡ ಅನೇಕವಾದಂಥ ಕಣ್ಣೀರಿನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕವಾದಂಥ ರೀತಿಯಲ್ಲಿ ಅತ್ತಿದ್ದಾರೆ, ಅನೇಕವಾದಂಥ ರೀತಿಯಲ್ಲಿ ಅವರು ಬಳಲಿದ್ದಾರೆ, ನೋವನ್ನು ಅನುಭವಿಸಿದ್ದಾರೆ. ಆದರೆ ಆ ಎಲ್ಲ ಕಣ್ಣೀರುಗಳಲ್ಲಿ ದೇವಾದಿದೇವನು ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಕೂಡ ಏನು ಮಾಡಿದಂತೆ, ಆತ ಕಣ್ಣೀರು ಬಿಟ್ಟನು ಎಂಬುದಾಗಿ ಸತ್ಯವೇದದಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ವಚನ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕಣ್ಣೀರು ಬಿಟ್ಟನು. ಅಲ್ಲಿ ನಾವು ನೋಡ್ತಾ 11ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಈ ರೀತಿಯಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, 35ನೇ ವಚನದಲ್ಲಿ ಯೇಸು ಕಣ್ಣೀರು ಬಿಟ್ಟನು. ಯಾವ ಸಂದರ್ಭ ಅಂತಂದರೆ, ಸತ್ತು 4 ದಿವಸಗಳಾಗಿದೆ. ಯಾರು? ಲಾಜರ ಸತ್ತು 4 ದಿವಸವಾಗಿದೆ. ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದಿದ್ದಾನೆ. ಯೇಸು ಕ್ರಿಸ್ತನು ಬದುಕಿಸುವುದಕ್ಕಾಗಿ ಬಂದರೆ, ಯೇಸು ಸ್ವಾಮಿ ಅಲ್ಲಿ ಬಂದಂಥ ಸಮಯದಲ್ಲಿ ಆತನು ನನ್ನ ತಮ್ಮನನ್ನು ಬದುಕಿಸ್ತಾನೆ ಎಂಬುದಾಗಿ ಅವರಿಗೆ ವಿಶ್ವಾಸವಿರಲಾರ್ದ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ,
ಇವರು ಯಾವ ರೀತಿಯಾಗಿ ಪರಿತಪಿಸ್ತಾರಲ್ಲ, ನನ್ನ ಜನರಿಗೆ ಈ ರೀತಿಯಾಗಿ ಆಯ್ತಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ? ಕಣ್ಣೀರು ಬಿಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮನುಷ್ಯರ ಕಣ್ಣೀರು ಒತ್ತಟ್ಟಿಗಾದರೆ ಶ್ರೇಷ್ಠವಾದಂಥ ಕಣ್ಣೀರು ಯಾವುದ್ರಿ? ಯೇಸು ಕಣ್ಣೀರು ಬಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕಣ್ಣೀರು ಬಿಟ್ಟಿದ್ದಾದ ಮೇಲೆ ಆತನು ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನು ಮಾಡಿದನು. ಯಾರನ್ನು ಎಬ್ಬಿಸಿದನ? ಲಾಜರನನ್ನು. ಸತ್ತು 4 ದಿವಸ ಕೊಳೆತು ಹೋದಂಥ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು, ಎಲುಬುಗಳು ಮಾತ್ರ ಇರ್ತಕ್ಕಂಥ ವ್ಯಕ್ತಿಯನ್ನು, ನಾರು ಕೆಟ್ಟ ವಾಸನೆ ಬರುವಂಥ ವ್ಯಕ್ತಿಯನ್ನು ಆ ಸಮಾಧಿಯಲ್ಲಿ ಆತನ ಬಂಡೆಯನ್ನು ಉರುಳಿಸಿರಿ ಎಂಬುದಾಗಿ ಹೇಳಿದಾಗ, ಅವರು ಹೊರಳಿಸಿದಾಗ ಆತನ ಬಾಯಿಂದ ಬಂದಿರತಕ್ಕಂಥ ಒಂದೇ ಒಂದು ಶಬ್ದ, ಲಾಜರನ್ನೇ ಎದ್ದು ಹೊರಗಡೆ ಬಾ ಎಂಬುದಾಗಿ ಹೇಳಿದಾಗ ಸತ್ತಂಥ ವ್ಯಕ್ತಿ ಹೊರಗಡೆ ಬಂದ. ಪ್ರೇರೆ, ಅವರ ಜೀವಿತದಲ್ಲಿ, ಮಾರ್ತಳು ಮರಿಯಳ ಜೀವಿತದಲ್ಲಿ ಅವರಿಗಿರ್ತಕ್ಕಂಥ ಕಣ್ಣೀರು, ಅವರ ಕಣ್ಣೀರು ಏನಾಯ್ತು? ಈಗ ನಾಟ್ಯವಾಗಿ ಮಾರ್ಪಡಿತು. ಅವರ ದುಃಖ ಸುಖವಾಗಿ ಬದಲಾವಣೆ ಆಯಿತು. ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ದೇವರು ಯಾಕೆ ಕಣ್ಣೀರನ್ನು ಸುರಿಸ್ತಿದ್ದಾನಂತಂದರೆ, ಈ ಲೋಕದಲ್ಲಿ ದೇವರು, ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು, ಮನುಷ್ಯರಿಗೆ ರಕ್ಷಕನ ಭಾವನೆ ಇರಲಾರದಂಥ ಸ್ಥಿತಿಯಲ್ಲಿ ನಿರಾಕಾರನಾದಂಥ ದೇವರು, ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದ ಸಮಯದಲ್ಲಿ ಈ ಜನರು ಇನ್ನೂ ಕೂಡ ನನ್ನನ್ನು ಏನು ಮಾಡ್ತಾ ಇಲ್ಲ? ತಿಳಿದುಕೊಳ್ತಾ ಇಲ್ಲ. ಇನ್ನೂ ಕೂಡ ನನ್ನನ್ನು ಏನು ಮಾಡ್ತಾ ಇಲ್ಲ? ಅರಿತುಕೊಳ್ತಾ ಇಲ್ಲ. ನಾನು ಇವರನ್ನ ಪೋಷಿಸುವವನಾಗಿದ್ದೇನೆ, ನಾನು ಇವರನ್ನ ಪ್ರೀತಿಸುವವನಾಗಿದ್ದೇನೆ, ನಾನು ಇವರನ್ನ ಸಂರಕ್ಷಿಸುವವನಾಗಿದ್ದೇನೆ, ನಾನು ಇವರಿಗಾಗಿ ಜೀವನ ಕೊಡುವಂಥ ದೇವರಾಗಿದ್ದೇನೆ, ನಾನೇ ಎಲ್ಲ ಆಗಿದ್ದೇನೆ, ಆದರೂ ಕೂಡ ನನ್ನನ್ನು ತಿಳಿಯಲಾರದ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಆ ದೇವರು ಅವಾಗವಾಗ ಆತನ ಏನು ಮಾಡ್ತಾ ಇದ್ದಾನೆ? ಮನುಷ್ಯ ಕುಲದ ಮೇಲೆ ಏನು ಮಾಡ್ತಾ ಇದ್ದಾನೆ ರೀ? ಮನ ಮರುಗುತ್ತಾ ಇದ್ದಾನೆ ಪ್ರೇರ. ಅದಕ್ಕಾಗಿ ದೇವರು ಇವತ್ತಿನ ದಿವಸ ಇದ್ದಾರೆ ಅಂದರೆ ಕಾರಣ ಏನಂತಂದರೆ, ಸೂರ್ಯನು ಏನು ಮಾಡ್ತಾ ಇದ್ದಾನೆ ರೀ? ಬರ್ತಾ ಇದ್ದಾನೆ. ಸೂರ್ಯನು ಮುಳುಗ್ತಾ ಇದ್ದಾನೆ, ಭೂಮಿ ತಿರುಗ್ತಾ ಇದೆ, ಆಕಾಶದಿಂದ ಮಳೆ ಎನ್ನುವಂಥದ್ದು ಮೋಡಗಳು ಆಗಿ ಬರ್ತಾ ಇದೆ. ಅಂದರೆ ಕಾರಣ ದೇವರು ಎಲ್ಲೋ ಒಬ್ಬಾತನು ಇದ್ದಾನೆ. ಆ ಎಲ್ಲೋ ಒಬ್ಬಾತನು ಇರುವಂಥ ದೇವರು ಆತನು ಯೇಸು ಕ್ರಿಸ್ತನ ಹೊರತಾಗಿ ಮತ್ತೆ ಬೇರೆ ಯಾರು ಕೂಡ ಅಲ್ಲ ಪ್ರಿಯರೇ. ಯಾಕಂದರೆ ಸೃಷ್ಟಿಕರ್ತನ ಆತನ ಹೊರತಾಗಿ ಬೇರೆ ಯಾರು ಕೂಡ ಇಲ್ಲ. ಪ್ರತಿಯೊಂದು ಗ್ರಂಥಗಳಲ್ಲಿಯೂ ಕೂಡ ಆತನ ಛಾಯೆ ಯಾವುದೋ ಒಂದು ರೀತಿಯಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಕಣ್ಣೀರಿನ ಪ್ರಾರ್ಥನೆ ಯಾಕೆ ಶ್ರೇಷ್ಠವಾಗಿರುವಂಥದ್ದು? ಅನೇಕ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಇರ್ತೀವಿ. ಉದ್ದವಾಗಿರ್ತಕ್ಕಂಥ ಪ್ರಾರ್ಥನೆ ಇದ್ದಾವೆ, ಚಿಕ್ಕದಾಗಿರ್ತಕ್ಕಂಥ ಪ್ರಾರ್ಥನೆ ಇದ್ದಾವೆ, ನಾವು ಸಲೀಸಾಗಿ ನಾವು ಕಲ್ತುಕೊಂಡಿರ್ತಕ್ಕಂಥ ಪ್ರಾರ್ಥನೆಗಳು ಮಾಡ್ತಾ ಇರ್ತೀವಿ. ಪರಲೋಕದ ಪ್ರಾರ್ಥನೆಗಳಿದ್ದಾವೆ, ಸಂತೋಷದಲ್ಲಿ ಮಾಡುವಂಥ ಪ್ರಾರ್ಥನೆಗಳಿದ್ದಾವೆ, ಅವಮಾನವಾದಂಥ ಸ್ಥಿತಿಯಲ್ಲಿ ಮಾಡುವಂಥ ಪ್ರಾರ್ಥನೆಗಳಿದ್ದಾವೆ. ಆದರೆ ಎಲ್ಲ ಪ್ರಾರ್ಥನೆಗಳ ಮಧ್ಯದಲ್ಲಿ ಈ ಕಣ್ಣೀರಿನ ಪ್ರಾರ್ಥನೆ ಯಾಕೆ ಶ್ರೇಷ್ಠ ಎಂಬುದಾಗಿ ಇವತ್ತಿನ ದಿವಸ ನಾವು ನೋಡೋಣ. ಮೊದಲನೇದಾಗಿ, ಯಾರು ಕಣ್ಣೀರು ಹಾಕಿದರು ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ, ಅವರ ಕಣ್ಣೀರಿನಿಂದ ಅವರು ಯಾವೊಂದು ಆಶೀರ್ವಾದವನ್ನು ಹೊಂದಿಕೊಂಡ್ರು ಎಂಬುದಾಗಿ ನಾವು ನೋಡುವಾಗ, ಮೊದಲನೇ ಸಮುವೇಲನ ಬರೆದಿರ್ತಕ್ಕಂಥ ಒಂದು ಅಧ್ಯಾಯ, ಸಮುವೇಲನ ಗ್ರಂಥ, ಮೊದಲನೇ ಸಮುವೇಲ 1ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ತಿಳಿಸ್ತಾ ಇದೆ, ಅಲ್ಲಿ ಒಬ್ಬ ತಾಯಿ ದೇವರ ಆಲಯಕ್ಕೆ ಆಕೆ ಬರ್ತಾ ಇದ್ದಾಳೆ ಪ್ರೇರೆ. ಯಾವ ರೀತಿಯಾಗಿ ಬರ್ತಾ ಇದ್ದಾಳೆ ಆಕೆ? ಬಹಳ ದುಃಖದಿಂದ ಮನೋವ್ಯತೆ ಉಳ್ಳವಳಾಗಿ ಕಣ್ಣೀರನ್ನು ಸುರಿಸುತ್ತಾ ಭಯಂಕರವಾದಂಥ ಸ್ಥಿತಿಯಲ್ಲಿ ಜಾರಿ ಹೋದಂಥ ಆಕೆ ಏನು ಮಾಡ್ತಾ ಇದ್ದಾಳೆ? ಬರ್ತಾ ಇದ್ದಾಳೆ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆಕೆ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಆಕೆ ಕಷ್ಟ ಮೊದಲು ಅವ್ರಿವ್ರ ಮುಂದೆ ಎಲ್ಲರ ಮುಂದೆ ಹೇಳ್ಕೊಂಡಿದ್ದಾಳೆ. ಅವ್ರಿವ್ರ ಮುಂದೆ ಎಲ್ಲರ ಮುಂದೆ ಆಕೆ ತಾನು ಏನೇನು ತಾಪತ್ರೆ ಪಡ್ತಾ ಇದ್ದಾಳೆ ಮನೆಯಲ್ಲಿ, ಅದೆಲ್ಲವನ್ನು ಏನು ಮಾಡ್ತಾ ಇದ್ದಾಳೆ? ಹೇಳ್ಕೊಂಡಿದ್ದಾಳೆ. ಆದರೆ ಅವ್ರು ಯಾರು ಕೂಡ ಆಕೆಗೆ ಸಹಾಯ ಮಾಡಲಾರದಂಥ ಸ್ಥಿತಿಗೆ ಜಾರಿ ಹೋದಾಗ ಆಕೆ ಈ ಸಮಯದಲ್ಲಿ ಯಾರ ಮುಂದೆ ಬಂದಿದ್ದಾಳ್ರಿ? ದೇವರ ಮುಂದೆ ಬಂದಿದ್ದಾಳೆ, ದೇವರ ಸನ್ನಿಧಾನದಲ್ಲಿ ಬಂದಿದ್ದಾಳೆ, ದೇವರ ಬಳಿಗೆ ಬಂದಿದ್ದಾಳೆ. ಅಯ್ಯೋ ದೇವರೇ, ನೀನು ಮಾತ್ರ ನನ್ನ ಕಣ್ಣೀರನ್ನು ಒರೆಸಲು ಶಕ್ತನಾದಂಥ ಆತನು ಎಂಬುದಾಗಿ, ನೀನು ಮಾತ್ರ ನನ್ನ ಜೀವಿತದಲ್ಲಿ ಅತಿಶಯ ಕಾರ್ಯಗಳನ್ನು ಜರುಗಿಸುವಂಥ ಆತನು ಎಂಬುದಾಗಿ, ನೀನು ಮಾತ್ರ ನನ್ನ ಕಣ್ಣೀರನ್ನು ಒರೆಸಿ ನನ್ನ ಒಂದು ಸಮಸ್ಯೆಗೆ ಸಂಪೂರ್ಣವಾಗಿ ವಿದಾಯವನ್ನು ಹೇಳುವಂಥ ಆತನು ನೀನು ಮಾತ್ರ ಆಗಿದ್ದೀ ಎಂಬುದಾಗಿ ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾಳೆ ಪ್ರೇಯರ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಕಣ್ಣೀರಿನಿಂದ ದುಃಖಿಸುತ್ತ ದೇವರ ಆಲಯದಲ್ಲಿ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ 10ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ. ಒಂದ್ಸಾರಿ ಓದ್ಕೊಳ್ಳೋಣ. 9ನೇ ವಚನದಿಂದ, ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ 12 ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಬಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನ ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು
ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಎಂಬುದಾಗಿ. ಹಲ್ಲೆಲೂಯಾ. 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಬಲು ಹೊತ್ತಿನವರೆಗೆ ಯೆಹೋವನಿಂದ ಪ್ರಾರ್ಥನೆ ಮಾಡುತ್ತಿರುವಾಗ, ಹಲ್ಲೆಲೂಯಾ, ಆಕೆ ಹೆಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ? ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ದುಃಖದಲ್ಲಿ ಇರುವವಳಾಗಿ ಪ್ರಾರ್ಥನೆ ಮಾಡ್ತಾಳೆ ಇದ್ದಾಳೆ. ದೇವರ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ತನ್ನ ದುಃಖ ಸಂಪೂರ್ಣವಾಗಿ ಪರಾಂಬರಿಸಿ ಎಂಬುದಾಗಿ ಸೃಷ್ಟಿಕರ್ತನಾದ ದೇವರಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ? ಪ್ರಾರ್ಥಿಸ್ತಾ ಇದ್ದಾಳೆ. ಪ್ರಿಯರೇ, ದೇವರು ಇವತ್ತಿನ ದಿವಸ ನನ್ನನ್ನು ನಿನ್ನನ್ನು ನೋಡುವವನಾಗಿದ್ದಾನೆ, ನಿನ್ನ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ. ನಾವು ಯಾವುದೋ ಒಂದು ವಿಷಯಕ್ಕೋಸ್ಕರವಾಗಿ ದೇವರ ಸನ್ನಿಧಾನಕ್ಕೆ ನಾವು ಬಂದಂಥ ನಾವು ಅಳುತ್ತಾ ಆತನ ಸನ್ನಿಧಾನದಲ್ಲಿ ಮೊರೆ ಇಡುವಂಥದ್ದೇ ಆದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವತ್ತನಾಗಿದ್ದಾನೆ. ಪ್ರಿಯರೇ, ಪ್ರಸಂಗಿಗಳ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ, ಅಳುವ ಸಮಯ, ನಗುವ ಸಮಯ. ಕೆಲವೊಂದು ಸಮಯ ನಾವು ಅಳಬೇಕಾಗತ್ತೆ. ಮತ್ತು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾನೆ ಏನಂತ ಹೇಳಂತಂದರೆ, ಅಳುವವರ ಸಂಗಡ ಅಳಿರಿ, ನಗುವವರ ಸಂಗಡ ನಗಿರಿ. ಹಲ್ಲೆಲೂಯಾ. ಪ್ರೈಸ್. ಸಮಯಗಳಿದ್ದಾವೆ. ದೇವರು ಒಂದು ಸಮಯವನ್ನು ಕೊಟ್ಟಿದ್ದಾನೆ. ಆ ಒಂದು ಕಣ್ಣೀರಿನ ಸಮಯ, ಆ ಕಣ್ಣೀರಿನ ಸಮಯ, ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಆ ಸಮಯ ಅದು ಶ್ರೇಷ್ಠವಾಗಿರುವಂಥದ್ದಾಗಿದೆ. ಪ್ರೇರಿ, ತಾಯಿ ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳ್ರಿ? ದೇವರೇ, ನನ್ನ ದುಃಖವನ್ನು ನೀನು ಪರಾಂಬರಿಸು. ಅನ್ನಳಿಗೆ ಆ ದುಃಖ ಇತ್ತು, ಆದರೆ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಯಾವುದೋ ಒಂದು ದುಃಖ ಏನಾಗ್ತಾ ಇದೆ? ತಾಂಡವಾಡ್ತಾ ಇದೆ. ಯಾವುದೋ ಒಂದು ಸಮಸ್ಯೆ ನನ್ನನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡಿ ಬಲಹೀನತೆಯ ಕಡೆಗೆ ನಮ್ಮನ್ನು ನಡೆಸಿದಾಗ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ನಾನು ನೀನು ಪ್ರಾರ್ಥಿಸುವಂಥದ್ದಾದರೆ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳುತ್ತಾ ಪ್ರಿಯರೇ, ಕಣ್ಣೀರಿನ ಪ್ರಾರ್ಥನೆ ಖಂಡಿತವಾಗಿ ಏನು ಮಾಡುತ್ತಂಥದ್ದು? ಫಲವನ್ನು ಕೊಡುವಂಥದ್ದಾಗಿದೆ. ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ, ನಿನ್ನ ಜೀವಿತದಲ್ಲಿ ಸೌಖ್ಯವನ್ನು ತರುವಂಥದ್ದಾಗಿದೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಕಣ್ಣೀರು ದೇವರ ಮುಂದೆ ಅಲ್ಲ, ಮನುಷ್ಯರ ಮುಂದೆ ಸುರಿಸ್ತೀವಿ. ಹಲ್ಲೆಲೂಯಾ. ಕಣ್ಣೀರನ್ನು ಸೃಷ್ಟಿಕರ್ತನಾದ ದೇವರ ಸನ್ನಿಧಾನದಲ್ಲಿ ಅಲ್ಲ, ಎಲ್ಲೋ ಅವ್ರ ಮನೆ ಮುಂದೆ ಇವ್ರ ಮನೆ ಮುಂದೆ ಹೋಗಿ ಸುರಿಸಿದಾಗ ಆ ಸುರಿಸಿರತಕ್ಕಂಥ ಕಣ್ಣೀರು ಏನಾಗುತ್ತೆ? ಅದು ವ್ಯರ್ಥವಾಗಿ ಹೋಗುತ್ತೆ ಪ್ರಿಯರೇ. ಆದರೆ ದೇವರು ಇವತ್ತಿನ ದಿವಸ ನಿನ್ನ ಸಂಗಡ ಸ್ಪಷ್ಟವಾಗಿ ನೇರವಾಗಿ ಮಾತಾಡ್ತಾ ಇದ್ದಾರೆ. ನೀನು ಇವತ್ತಿನ ದಿವಸ ಕಣ್ಣೀರಿನಿಂದ ಆತನಲ್ಲಿ ಪ್ರಾರ್ಥಿಸುವಾಗ, ಕಣ್ಣೀರಿನಿಂದ ಆತನಲ್ಲಿ ನಾವು ಮೊರೆ ಇಡುವಾಗ, ಯಾವ ಹನ್ನಳು ದೇವರನ್ನು ಅಳುತ್ತಾ ದೇವರಲ್ಲಿ ಭಯಂಕರವಾದ ರೀತಿಯಲ್ಲಿ ದುಃಖಿಸುತ್ತಾ ಆಕೆ ಕಣ್ಣೀರಿನಿಂದ ಹೋರಾಟದ ಪ್ರಾರ್ಥನೆ ಮಾಡಿದ್ಲು, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರು ಆಕೆ ಕಣ್ಣೀರನ್ನು ನೋಡಿ ಆಕೆಯನ್ನು ಜ್ಞಾಪಕ ಮಾಡಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಿನ್ನನ್ನು ಜ್ಞಾಪಕ ಮಾಡಿಕೊಳ್ತಾನೆ ಯಾವಾಗ? ನಿನ್ನ ಕಣ್ಣೀರು ಆತನ ಸನ್ನಿಧಾನದಲ್ಲಿ ನೀನು ಸುರಿಸಿದಾಗ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅನೇಕರು ಪ್ರಾರ್ಥನೆ ಮಾಡಿದ್ರು, ಅನೇಕರನ್ನ ದೇವರು ಜ್ಞಾಪಕ ಮಾಡಿಕೊಳ್ಳಲ್ಲ. ಆದರೆ ವಿಶೇಷವಾಗಿ ಅಲ್ಲಿ ಬಂದಿರತಕ್ಕಂಥ ಎಲ್ಲರ ಮಧ್ಯದಲ್ಲಿ ದೇವರು ಯಾರನ್ನ ಜ್ಞಾಪಕ ಮಾಡಿಕೊಂಡ್ರಿ? ಕಣ್ಣೀರಿನಿಂದ ದುಃಖದಿಂದ ಬಲಹೀನಳಾಗಿ ಆ ಒಂದು ಸಮಸ್ಯೆಯ ಸುರುಳಿಯಲ್ಲಿ ಸಿಲುಕಿಕೊಂಡು ಒದ್ದಾಡುವಂಥ ಸ್ಥಿತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಬಂದು, ದೇವರೇ, ನೀನೇ ನನಗೆ ಶರಣು, ನೀನೇ ನನಗೆ ಆಧಾರ, ನೀನೇ ನನ್ನ ಆಶ್ರಯ, ನಿನ್ನ ಹೊರತಾಗಿ ಯಾರು ಕೂಡ ಈ ಸಮಸ್ಯೆಯಿಂದ ನನ್ನನ್ನು ಬಿಡಿಸುವವರು ಇಲ್ಲಪ್ಪ ಎಂಬುದಾಗಿ ನೆನೆಸಿ ಆ ತಾಯಿ ಕಣ್ಣೀರು ಸುರಿಸ್ತಾ ಇರಬೇಕಾದ್ರೆ ಪ್ರಿಯರೇ, ದೇವರು ಆಕೆ ಕಣ್ಣೀರನ್ನು ನೋಡಿ ಆಕೆಯನ್ನು ಜ್ಞಾಪಕ ಮಾಡಿಕೊಂಡು ಇವತ್ತು ನನ್ನನ್ನು ನಿನ್ನನ್ನು ದೇವರು ಜ್ಞಾಪಕ ಮಾಡಿಕೊಳ್ತಾನೆ ಯಾವಾಗ? ಆತನ ಸನ್ನಿಧಾನದಲ್ಲಿ ನಾನು ನೀನು ಕಣ್ಣೀರನ್ನು ಸುರಿಸಿದಾಗ. ಹಲ್ಲೆಲೂಯಾ. ಪ್ರೇಸ್. ನಮ್ಮ ಮಧ್ಯದಲ್ಲಿ ಅಕ್ಕಮ್ಮರಿದ್ದಾರೆ, ಅವ್ರು ಪ್ರಾರ್ಥನೆ ಮಾಡುವಾಗಲೆಲ್ಲ ಏನು ಮಾಡ್ತಾರೆ? ಹೆಚ್ಚು ಕಣ್ಣೀರನ್ನು ಅವರು ಸುರಿಸ್ತಾರೆ. ಅವ್ರಿಗೆ ಯಾರಿಗಾದ್ರೂ ಇಂಥ ವಿಷಯ ಆಗಿದೆ ಅಂತೇಳಿ ಅವ್ರಿಗೆ ಗೊತ್ತಾದ್ರೆ ಸಾಕು, ಅವ್ರ ಬಗ್ಗೆ ಏನು ಮಾಡ್ತಾರೆ? ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಖಂಡಿತವಾಗಿ ಏನು ಕೊಡುತ್ತೆ? ಫಲ ಕೊಡುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ನನ್ನ ಸಂಗಡ, ನಿಮ್ಮ ಸಂಗಡ, ಎಲ್ಲರ ಸಂಗಡ ಮಾತಾಡುವಂಥ ವಿಷಯ ಒಂದೇ. ಏನಂತೇಳಂದರೆ, ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಏನು ಮಾಡ್ತಾನೆ? ಜ್ಞಾಪಕ ಮಾಡಿಕೊಳ್ತಾನೆ. ಆತನು ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆತನ ಕಣ್ಣೀರಿನ ಪ್ರಾರ್ಥನೆಯನ್ನು ಜ್ಞಾಪಕ ಮಾಡಿಕೊಂಡು ನಾವು ನೋಡ್ತಾ ಇದ್ದೇವೆ. ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾಸಿಯಾಗದಂಥ ಹಾಗರಳು ಇಷ್ಮಾಯೇಲನ ವಿಷಯದಲ್ಲಿ ಕೂಡ ಆ ಹುಡುಗ ಮತ್ತು ಆ ತಾಯಿ ಇಬ್ಬರು ಕೂಡ ಏನು ಮಾಡ್ತಾ ಇದ್ದಾರಂತೆ? ಕಣ್ಣೀರು ಸುರಿಸ್ತಾ ಇದ್ದಾರೆ. ಅಬ್ರಹಾಮನ್ ಏನು ಮಾಡಿಬಿಟ್ಟ? ಅವ್ರನ್ನ ಹೊರಗಡೆ ಹಾಕಿಬಿಟ್ಟ. ಹೊರಗಡೆ ಹಾಕಿದಂಥ ಸಮಯದಲ್ಲಿ ಅವರು ಹೋಗ್ತಾ ಇದ್ದಾರೆ, ಊಟ ಖಾಲಿ ಆಯಿತು, ನೀರು ಖಾಲಿ ಆಯಿತು. ಖಾಲಿ ಆದಂಥ ಸಮಯದಲ್ಲಿ ಅವರು ಹೋಗ್ತಾ ಇದ್ದಾರೆ, ಕಣ್ಣೀರು ಇಡ್ತಾ ಇದ್ದಾಳೆ. ಮಗು ಸಾಯುವಂಥ ಸಮಯ ಬಂದಾಗ, ಅಯ್ಯೋ ನನ್ನ ಕರುಳಿನ ಕುಡಿ ನನ್ನ ಕಣ್ಣೆದುರಿಗೆ ಸಾಯಬಾರದಂತೇಳಿ ಮಗುವನ್ನು ದೂರ
ದೂರ ಬಿಟ್ಟು ಒಂದು ಮರದ ಕೆಳಗಡೆ ಮಲಗಿಸಿ ಆ ತಾಯಿ ದೂರದಲ್ಲಿ ಬಿಲ್ಲಸಿಗೆ ಎಷ್ಟು ದೂರ ಹೋಗಿ ಏನು ಮಾಡ್ತಾ ಇದ್ದಾಳೆ, ದುಃಖಿಸಿ ಅಳ್ತಾ ಇದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ಆ ಮಗು ದೇವರ ಹತ್ರ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರುವಂಥದ್ದನ್ನು ದೇವರು ಕೇಳಿ ಆ ಮಗುವನ್ನು ದೇವರು ಏನು ಮಾಡಿದರು, ಜ್ಞಾಪಕ ಮಾಡಿಕೊಂಡ್ರು. ಪ್ರಿಯರೇ, ಯಾರನ್ನು ಜ್ಞಾಪಕ ಮಾಡಿಕೊಂಡ್ರು? ಇಷ್ಮಾಯೇಲನನ್ನು ದೇವರು ಜ್ಞಾಪಕ ಮಾಡಿಕೊಂಡ್ರು. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಈ ಒಂದು ಇಷ್ಮಾಯೇಲ್ ಸಂತತಿ ಎಂಬುದಾಗಿ ಕರೆಸಿಕೊಳ್ಳುವಂಥ ಎಲ್ಲ ಮುಸ್ಲಿಮರು ಪ್ರಿಯರೇ, ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತಿನ ದಿವಸ ಆವತ್ತಿನ ದಿವಸ ಒಂದು ವೇಳೆ ಇಷ್ಮಾಯೇಲನನ್ನು ದೇವರು ಮರೆತು ಬಿಟ್ಟಿದ್ರೆ, ಜ್ಞಾಪಕ ಮಾಡಿಕೊಳ್ಳಲಾರದೆ ಇದ್ದಿದ್ರೆ ಆ ಸಂತತಿ ಏನಾಗ್ತಿತ್ತು, ನಾಶವಾಗ್ತಿತ್ತು. ಆದರೆ ದೇವರು ಆ ರೀತಿಯಾಗಿ ಮಾಡಲಿಲ್ಲ ಪ್ರಿಯರೇ. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ, ಕಣ್ಣೀರಿನಿಂದ ಮಾಡಿದಂಥ ಪ್ರಾರ್ಥನೆಯನ್ನು ದೇವರು ಏನು ಮಾಡ್ತಾನೆ, ಜ್ಞಾಪಕ ಮಾಡಿಕೊಳ್ತಾನೆ. ಹಲ್ಲೆಲೂಯಾ. ಮನುಷ್ಯರಾದರೆ ಒಂದು ವೇಳೆ ಅದನ್ನು ನೆನೆಸಿ ಒಂದು ವೇಳೆ ನೀನು ಅವರ ಒಳಗಡೆ ನೀನು ಅವ್ರ ಹತ್ರ ಹೇಳ್ತಾ ಇರುವಾಗಲೇ ನಿನ್ನ ಬಗ್ಗೆ ಏನು ಮಾಡ್ತಾರೆ, ಅವರು ಕೆಟ್ಟದಾಗಿ ಕಲ್ಪನೆ ನಿನ್ನ ಬಗ್ಗೆ ಮಾಡ್ಕೊಳ್ಬೋದು. ಆದರೆ ದೇವರು ಯಾವತ್ತೂ ಕೂಡ ಏನು ಮಾಡಲ್ರಿ, ನೀನು ಮಾಡಿರ್ತಕ್ಕಂಥ ಕಣ್ಣೀರಿನ ಪ್ರಾರ್ಥನೆಯನ್ನು ಆತ ಮರೆಯೋದಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅಳುತ್ತಾ ನೀವು ಇದ್ದೀರಿ, ಕಣ್ಣೀರು ಇಡ್ತಾ ಇದ್ದೀರಿ, ನಿಮ್ಮ ಕಣ್ಣೀರಿಗೆ ಬದಲಾಗಿ ನಾನು ನಗುವನ್ನು ತರುವಂಥವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾವಾಗ ಅಬ್ರಹಾಮನು ನೀರನ್ನು ಕೊಟ್ಟ, ಸ್ವಲ್ಪ ಆಹಾರ ಕೊಟ್ಟ, ಆದರೆ ದೇವರಾದರೂ ಏನು ಮಾಡಿದ್ದಾರೆ, ಆಕೆ ಕಣ್ಣನ್ನು ತೆಗೆದಾಗ ಹಾಗರಳಿಗೆ ಏನು ಕಾಣ್ತಂತೆ, ಬಾವಿ ಕಾಣ್ತು. ಹಲ್ಲೆಲೂಯಾ. ಮನುಷ್ಯರು ಬಾವಿ ತೊಡಬೇಕಾದ್ರೆ ಎಷ್ಟೋ ಸಮಯ, ಎಷ್ಟೋ ಗಳಿಗೆ ಬೇಕಾಗುತ್ತೆ, ನೀರು ಬೀಳೋದಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಆದರೆ ದೇವರು ನೋಡ್ರಿ, ಆತನು ಕಣ್ಣೀರಿನಿಂದಿರ್ತಕ್ಕಂಥ ಅವ್ರನ್ನ ಜ್ಞಾಪಕ ಮಾಡಿಕೊಂಡು, ಆಕೆ ಎಷ್ಟೋ ಹುಡುಕಾಡಿದಾಳೆ, ಅಲ್ಲೇ ಹುಡುಕಾಡಿದಾಳೆ, ಆದರೆ ಬಾವಿ ಕಂಡಿಲ್ಲ ಆಕೆಗೆ. ಆದರೆ ಯಾವಾಗ ದೇವರು ಅವ್ರನ್ನ ಜ್ಞಾಪಕ ಮಾಡಿಕೊಂಡು ಬಾವಿಯನ್ನು ಸೃಷ್ಟಿ ಮಾಡಿದಾಗ, ಆಕೆಯ ಕಣ್ಣನ್ನು ತೆರೆದಾಗ ಆಕೆಗೆ ಆ ಬಾವಿ ಏನಾಗ್ತಂತೆ, ಕಾಣಿಸಿಕೊಳ್ತು. ಆವಾಗ ನೀರು ಕುಡಿದು ಅವರಿಬ್ಬರು ಬದುಕಿಕೊಂಡ್ರು. ಮುಂದೆ ದೊಡ್ಡದಾದಂಥ ಸಂತಾನವಾಗಿ ಅವ್ರು ಏನಾದ್ರಿ, ಬದಲಾವಣೆ ಆದ್ರೆ ಪ್ರಿಯರೇ. ಹಲ್ಲೆಲೂಯಾ. ಅಬ್ರಹಾಮನ ಹೆಂಡತಿ ಆಗಿರ್ತಕ್ಕಂಥ ಆಗರಳು ದಾಸಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಅವರ ಒಂದು ಸಂತಾನ ಪ್ರಿಯರೇ. ಹಲ್ಲೆಲೂಯಾ. ದೇವರು ಯಾವ ರೀತಿಯಾಗಿ ಅವ್ರನ್ನ ಆಶೀರ್ವಾದ ಮಾಡಿದ್ರು ಅಂದರೆ, ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಪ್ರಿಯರೇ, ಅವ್ರನ್ನ ಬಾವಿಯನ್ನು ಯಾವ ರೀತಿಯಾಗಿ ದೇವರು ಅನುಗ್ರಹ ಮಾಡಿದ್ರು. ಅಲ್ಲಿ ಇವತ್ತಿನ ದಿವಸ ಪೆಟ್ರೋಲ್ ಬಾವಿಗಳು, ಡೀಸೆಲ್ ಬಾವಿಗಳಿದ್ದಾವೆ. ಎಲ್ಲಿರಿ, ಆ ಜನಾಂಗದವರು ವಾಸಿಸುವಂಥ ಆ ಸ್ಥಳದಲ್ಲಿ. ಅದಕ್ಕಾಗಿ ದೇವರು ಒಂದು ಭಾಷೆ ಕೊಟ್ಟರು, ಏನಂತೇಳಿ, ನಾನು ಇಷ್ಮಾಯೇಲನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ, ಇಸಾಕನನ್ನು ಮತ್ತು ಇಷ್ಮಾಯೇಲನನ್ನು. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಪ್ರಪಂಚದಾದ್ಯಂತ ಈ ಇಬ್ಬರು ಸಹೋದರರ ಸಂಖ್ಯೆ ಎನ್ನುವಂಥದ್ದು ಏನಾಗಿದೆ, ಹೆಚ್ಚಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿ ಆತ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ತಾನೆ. ಆ ಒಂದು ನಿನ್ನ ಸಮಸ್ಯೆಯಿಂದ ಆತ ನಿನಗೇನು ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ. ಆ ಇಷ್ಮಾಯೇಲನನ್ನು ದೇವರು ಯಾವ ರೀತಿಯಾಗಿ ಉಳಿಸಿದ್ನು, ಹನ್ನಳ ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ಆಕೆ ಒಬ್ಬ ಮಗನನ್ನು ಕೇಳಿದ, ನನ್ನ ದುಃಖ ಪರಾಂಬರಿಸಿಬಿಡು ಅಂತೇಳಿ. ಆದರೆ ದೇವರು ಎಷ್ಟು ಕೊಟ್ಟನರಿ, ಯಾವ ತಂಗಿ ಆ ಅಕ್ಕನನ್ನು ಪೀಡಿಸ್ತಾ ಇದ್ಲು, ಕಾಡಿಸ್ತಾ ಇದ್ಲು, ನಿರ್ಲಕ್ಷ್ಯ ಮಾಡಿ ನೋಡ್ತಾ ಇದ್ಲು, ನಿರ್ಲಕ್ಷ್ಯ ಮಾಡುವಂಥ ತಂಗಿಗೆ ನಾಚಿಕೆ ಹುಟ್ಟು ಓಪಾದಿಯಲ್ಲಿ ಎಷ್ಟು ಕೊಟ್ಟನಂತೆ ದೇವರು, ಒಂದು ಮಗು ಜಾಸ್ತಿ ಕೊಟ್ಟ ಪ್ರೇಯರ್. ಎಷ್ಟು ಮಕ್ಕಳನ್ನು ಕೊಟ್ಟನಂತೆ ದೇವರು, 6 ಜನ ಮಕ್ಕಳನ್ನು ಕೊಟ್ಟ. ಎಷ್ಟು ಜನ ಮಕ್ಕಳು ರೀ, 6 ಜನ ಮಕ್ಕಳು. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಸತ್ಯವೇದ ಹೇಳ್ತಾ ಇದೆ, ದೇವರು ನಿನ್ನನ್ನು ಜ್ಞಾಪಕ ಮಾಡಿಕೊಡ್ತಾನೆ. ನೀನು ಕಣ್ಣೀರಿನಿಂದ ಮಾಡಿದಂಥ ಪ್ರಾರ್ಥನೆ ಅದು ನಿರಾಕಾರವಾಗೋದಿಲ್ಲ, ಆ ಪ್ರಾರ್ಥನೆ ಖಂಡಿತವಾಗಿ ಫಲ ಕೊಡುತ್ತೆ ಪ್ರೇಯರ್. ನಾವು ನೋಡ್ತಾ ಇದ್ದೇವೆ, ಕಣ್ಣೀರಿನಿಂದ ಇನ್ನೊಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರೇಯರೇ. ಆ ವ್ಯಕ್ತಿಯ ಹೆಸರು ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹಿಜ್ಕೀಯ ಎನ್ನುವಂಥ ಒಬ್ಬ ಅರಸ ಪ್ರಿಯರೇ. ಆತನಿಗೆ ರೋಗ ಕಾಡಿಸ್ತಾ ಇದೆ. ಆತನಿಗೆ ಎಂತಹ ರೋಗ ಬಂದಿದೆ ಅಂದರೆ, ನಾಳೆ ದಿವಸವೇ ಆತನೇನಾಗ್ತಾ ಇದ್ದಾನೆ, ಸಾಯ್ತಾನೆ ಅಂತೇಳಿ ದೇವರೇ ಸ್ಪಷ್ಟವಾಗಿ ತನ್ನ ಸೇವಕನಾಗಿರುವಂಥ, ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕವಾಗಿ ಏನು ಮಾಡಿಬಿಟ್ಟಿದ್ದಾರೆ, ಹೇಳಿಸಿಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವಾಗ ಆ ಸಂಗತಿ ಗೊತ್ತಾಯಿತು, ಯಾರಿಗೆ ಗೊತ್ತಾಯ್ತಂತೆ, ಹಿಜ್ಕೀಯನಿಗೆ ಗೊತ್ತಾಯಿತು. 38ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ವಚನ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ
ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೆಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಎಂಬುದಾಗಿ. ಹಲ್ಲೆಲೂಯ. ಏನು ಮಾಡ್ತಾ ಇದ್ದಾನಂತೀತ? ಬಹಳವಾಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ ಪ್ರಿಯರೇ. ಯಾರ್ರೀ? ಹಿಜ್ಕೀಯ ರಾಜ. ಏನಂತೇಳಿ ಕಣ್ಣೀರು ಸುರಿಸ್ತಾ ಇದ್ದಾನೆ? ಆತನ ಸಾವು ಸಮೀಪವಾಗಿದೆ, ಆತನ ಸಾವಿಗೆ ಬಹಳ ಹತ್ತಿರದಲ್ಲಿದ್ದಾನೆ. ಬಹಳ ಅಂದ್ರೆ ಏನ್ರಿ? ನಾಳೆ ದಿವಸನೇ ಆತನ ಸಾಯ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಂತಂದ್ರೆ, ಆ ಸಮಯದಲ್ಲಿ ಹಿಜ್ಕೀಯನು ಏನು ಮಾಡ್ತಾ ಇದ್ದಾನಂತೆ? ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಹೆಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂತಂದರೆ, ದೇವರೇ, ನಾನು ನಿನಗೆ ನೀತಿವಂತನಾಗಿ, ಒಳ್ಳೆಯವನಾಗಿ, ಯಥಾರ್ಥ ಚಿತ್ತನಾಗಿ, ನಂಬಿಗಸ್ತನಾಗಿ ನಡೆದುಕೊಂಡದ್ದನ್ನು ನೀನು ನೆನಪು ಮಾಡಿಕೊ. ನಾಳೆನೇ ನನ್ನ ಜೀವ ತೆಗೆದುಕೊಂಡು ಬಿಟ್ಟರೆ ದೇವರೇ ನೀನು ಯಾವುದಪ್ಪ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಸಂಪೂರ್ಣವಾಗಿ ಜೀವ ನಾಳೆ ಹೋಗುತ್ತೆ ಅಂತೇಳಿದ್ರೆ ಯಾರಿಗಾದ್ರೂ ಏನಾಗುತ್ತೆ ರೀ? ಭಯ ಆಗುತ್ತೆ. ಯಾಕಂದರೆ ಜೀವ ಹೋಗೋದು ಮನುಷ್ಯನಿಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಡಾಕ್ಟ್ರುಗಳು ಹೇಳಿದ್ರು ಕೂಡ ದೇವ್ರು ಏನು ಮಾಡ್ತಾನೆ? ತನ್ನ ನಂಬಿದಂಥ ಮಕ್ಕಳ ವಿಷಯವಾಗಿ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿಗೆ ಎಷ್ಟು ನೋವಾಗಿರ್ಬಾರ್ದು, ಎಷ್ಟು ದುಃಖ ಆಗಿರ್ಬೋದು. ಅಯ್ಯೋ, ನಾಳೆ ದಿವಸನೇ ನಾನು ಇದೆಲ್ಲವನ್ನು ಬಿಟ್ಟು ಹೋಗ್ಬೇಕಲ್ಲ, ನನ್ನ ಅರಮನೆಗಳನ್ನು ಬಿಟ್ಟು ಹೋಗ್ಬೇಕು, ನನ್ನ ರಾಣಿಯನ್ನು ಬಿಟ್ಟು ಹೋಗ್ಬೇಕು, ನನ್ನ ಮಕ್ಕಳನ್ನು, ರಾಜಕುಮಾರಿಯರನ್ನು ಬಿಟ್ಟು ಹೋಗ್ಬೇಕು, ನನ್ನ ದೇಶವನ್ನು ನಾನು ಬಿಟ್ಟು ಹೋಗ್ಬೇಕು. ಅಯ್ಯೋ, ಈ ಲೋಕದಲ್ಲಿ ನಾನು ಈ ರೀತಿಯಾಗಿದ್ದೇನೆ, ಮುಂದೆ ಇರ್ತಕ್ಕಂಥ ಆ ಲೋಕ ಯಾವ ರೀತಿಯಾಗಿದೆಯೋ ನನಗೆ ಗೊತ್ತಿಲ್ಲ, ಮುಂದೆ ಅಲ್ಲಿ ಏನಾಗುತ್ತೋ ನನಗೆ ತಿಳಿದೇ ಇಲ್ಲ, ನಾನು ಎಂತಹ ಒಂದು ಸ್ಥಿತಿಗೆ ಹೋಗ್ಬಿಡ್ತೀನಿ ಅನ್ನೋ, ಒಂದು ವೇಳೆ ನಾನು ಸ್ವರ್ಗ ವಾಸಿ ಆಗ್ತೀನೋ ಅಥವಾ ನಾನು ನರಕಕ್ಕೆ ಪಾತ್ರನಾಗ್ತೀನೋ, ನಾನು ಎಲ್ಲಿಗೆ ಹೋಗ್ತೀನೋ ನನಗೆ ಗೊತ್ತಿರಲಾರ್ದಂಥ ಒಂದು ಸ್ಥಿತಿ ಎಂಬುದಾಗಿ ಆ ದುಃಖವೆಲ್ಲ ನೆನೆಸ್ಕೊಂಡು, ಆ ಒಂದು ಶ್ರಮೆಯೆಲ್ಲ ನೆನೆಸ್ಕೊಂಡು, ಆ ಸಂಕಟವೆಲ್ಲ ನೆನೆಸ್ಕೊಂಡು ಏನು ಮಾಡ್ತಾ ಇದ್ದಾನೆ? ಆತನ ರೋಗ ಆತನನ್ನು ಆ ರೀತಿಯಾಗಿ ಮಾಡಿದಾಗ ದೇವರ ಹತ್ರ ಏನು ಮಾಡಿದಂತೆ? ಆತ ಪ್ರಾರ್ಥನೆ ಮಾಡಿದ. ಹೆಂಗೆ ಪ್ರಾರ್ಥನೆ ಮಾಡಿದಂತೆ? ಬಹಳವಾಗಿ ಹತ್ತನಂತೆ. ಹೆಂಗತ್ತನಂತೆ? ಬಹಳವಾಗಿ ಕಿರಿಸ್ತಾ ಇದ್ದಾನೆ, ಹರಿಸ್ತಾ ಇದ್ದಾನೆ. ದೇವರೇ, ನನ್ನನ್ನು ನೀನು ಉಳಿಸಯ್ಯ, ನಾನು ಮಾಡಿರುವಂಥದ್ದನ್ನು ಜ್ಞಾಪಕ ಮಾಡಿಕೊ ಸ್ವಾಮಿ. ಒಳ್ಳೆಯವನಾಗಿ ನಡೆದಿದ್ದೇನೆ, ಯಥಾರ್ಥ ಚಿತ್ತನಾಗಿ ನಡೆದಿದ್ದೇನೆ, ನೀತಿವಂತನಾಗಿ ನಡೆದಿದ್ದೇನೆ, ನಿನ್ನ ಆಲಯ ವಿಷಯದಲ್ಲಿ ನಂಬಿಗಸ್ತನಾಗಿ ನಾನು ನಡೆದಿದ್ದೇನೆ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವ ಒಂದು ಅನಾರೋಗ್ಯ ಆತನಿಗೆ ಸಾವನ್ನು ತರುವಂಥ ಒಂದು ಸ್ಥಿತಿಯಲ್ಲಿ ಇತ್ತು. ಆದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ, ಯೆಶಾಯ ಇಲ್ಲಿ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ಇದು ಅರಮನೆಯಲ್ಲಿ ಸಿಂಹಾಸನದ ಮೇಲೆ ರಾಜನು ಕೂತ್ಕೊಂಡಿದ್ದಾನೆ ಅಂದ್ಕೊಳ್ಳೋಣ. ಆ ಸಮಯದಲ್ಲಿ ಇಲ್ಲಿಗೆ ಬಂದು ಪ್ರವಾದಿ ಬಂದು ಹೇಳುವಾಗಿದ್ದಾನೆ, ಹೇಳಿ ಅರಮನೆ ದಾಟ್ಕೊಂತ ಯೆಶಾಯ ಎಲ್ಲಿಗೆ ಹೋಗ್ಬೇಕು ರೀ? ಹೊರಗಡೆ ಹೋಗ್ಬೇಕು. ಹಲ್ಲೆಲೂಯಾ. ತನ್ನ ಮನೆಯ ಕಡೆಗೆ ಯೆಶಾಯ ಹೋಗ್ಬೇಕು. ಆ ಸಮಯದಲ್ಲಿ ದೇವರು ಮತ್ತೆ ಯೆಶಾಯನಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಹಲ್ಲೆಲೂಯಾ. ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು, ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು, ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ನೋಡ್ರಿ, ಎಷ್ಟು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ ಪ್ರಿಯರೇ. ದೇವರು ಆತನು ತನ್ನ ಪ್ರಾಣ ಉಳಿಯಲೆಂಬುದಾಗಿ ಕೇಳಿದರೆ ದೇವರು ಆತನಿಗೆ 15 ವರ್ಷ ಆಯುಸ್ಸನ್ನು ಕೊಡ್ತಾ ಇದ್ದಾನೆ. ಎಷ್ಟು ವರ್ಷ ರೀ? 15 ವರ್ಷಗಳು. ಹಲ್ಲೆಲೂಯಾ. ಪ್ರೈಸ್. 15 ವರ್ಷಗಳ ಆಯುಸ್ಸನ್ನು ಹೆಚ್ಚಿಸಿರುವಂಥದ್ದು ಮಾತ್ರವಲ್ಲ, ಶತ್ರುಗಳು ನಿನಗಿದ್ದಾರೆ, ಭಯಂಕರವಾಗಿರ್ತಕ್ಕಂಥ ಕಾಡಿಸುವಂಥ ಶತ್ರುಗಳಿದ್ದಾರೆ. ಆ ಶತ್ರುಗಳಿಂದ ನಿನ್ನನ್ನು ತಪ್ಪಿಸಿ ಕಾಪಾಡ್ತೀನಿ. ಈ ಪಟ್ಟಣವನ್ನು, ನೀನಿರ್ತಕ್ಕಂಥ ಸ್ಥಳವನ್ನು ಕೂಡ, ಪಟ್ಟಣವನ್ನು ನಾನು ಉಳಿಸಿ ಕಾಪಾಡ್ತೀನಿ. ಎಷ್ಟು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ. ಒಂದು ವೇಳೆ ಆತನ ಕಣ್ಣೀರು ಸುರಿಸಲಾರದೆ ಇದ್ದಿದ್ರೆ ಅಲ್ಲಿ ವ್ಯತ್ಯಾಸವಾಗಿ ಇರ್ತಾ ಇತ್ತು ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕಣ್ಣೀರಿನ ಪ್ರಾರ್ಥನೆ ದೇವರು ಕೇಳಿದರು ಪ್ರಿಯರೇ. ಈಗ ಯೇಸು ಸ್ವಾಮಿ ಒಂದು ಮನೆಗೆ ಹೋಗ್ತಾರೆ ಪ್ರಿಯರೇ. ಆ ಮನೆಯಲ್ಲಿ ದುಃಖಿಸ್ತಾ ಇದ್ದಾರೆ, ಅಳುತ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಅದು ಯಾರ ಮನೆ? ಯಾಯೀರನ ಮನೆ. ಯಾಯೀರನ್ನು ದುಃಖಿಸುತ್ತಾ, ಅಳುತ್ತಾ, ಕಣ್ಣೀರಿನಿಂದ ಯೇಸು ಸ್ವಾಮಿ ಬಳಿಗೆ ಬರ್ತಾ ಇದ್ದಾನೆ. ಏನಂತೇಳಿ ಬರ್ತಾ ಇದ್ದಾನಂದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತೇಳಿ ಅಂತಂದರೆ, ಹಿಜ್ಕೀಯನ ವಿಷಯವಾಗಿ ಯಾವ ರೀತಿಯಾಗಿ ದೇವರು ಅದ್ಭುತ ಮಾಡಿದ್ನು, ಅದೇ ದೇವರು ನರಾವತಾರಿಯಾಗಿ ಬಂದಿದ್ದಾನೆ ಎಂಬುದಾಗಿ ಅನೇಕರು ನಂಬುತ್ತಾ ಇದ್ರು ಪ್ರಿಯರೇ. ರಕ್ಷಕನು, ಮೆಸ್ಸಿ ಅಂದ್ರೆ ಏನ್ರಿ?
ಬರಬೇಕಾದಂಥ ರಕ್ಷಕ, ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ಬಿಡುಗಡೆ ಕೊಡುವಂತಹ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಅದ್ಭುತಗಳನ್ನು ಮಾಡಿರುವಂಥದ್ದನ್ನು ಕೇಳಿರ್ತಕ್ಕಂಥ ಆ ಅಧಿಕಾರಿಯಾಗಿರ್ತಕ್ಕಂಥ ಯಾಯಿರನು ತನ್ನ ಮಗಳು ಅಸ್ವಸ್ಥತೆಯಲ್ಲಿದ್ದಾಳೆ, ಆ ಅಸ್ವಸ್ಥತೆಯಲ್ಲಿರ್ತಕ್ಕಂಥ ಮಗಳನ್ನ ಉಳಿಸು ಎಂಬುದಾಗಿ ಯೇಸು ಸ್ವಾಮಿಯ ಬಳಿಗೆ ಬಂದಂಥ ಸಮಯದಲ್ಲಿ ಯೇಸುವಿನ ಬಳಿಗೆ ಆತನು ಬಂದಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಆತನು ಕೇಳ್ತಾ ಇದ್ದಾನೆ, ಆಯಿತು ಸ್ವಾಮಿ ಹೇಳಿದ್ರು ಏನಂತೇಳಿ, ನಿನ್ನ ಮನೆಗೆ ಬರ್ತೀನಿ ಹೋಗು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಆ ವ್ಯಕ್ತಿ ಯಾಯಿರನಲ್ಲಿ ನೋಡ್ರಿ, ಅಧಿಕಾರಿಯಾಗಿದ್ದಾಗಲೂ ಕೂಡ ಆತನು ಯೇಸುವಿನ ಸಮೀಪದಲ್ಲಿ ಅಲ್ಲಿಯೇ ಇದ್ದಾನೆ. ಬೇಗ ಬಾಪ ಅಂತೇಳಿ ಕರೆಯೋಕ್ಕಾಗ್ತಲ್ಲ, ಯಾಕಂದರೆ ಜನರ ಗುಂಪು ದೊಡ್ಡದಾಗಿ ಇದೆ ಪ್ರಿಯರೇ. ಆ ಜನರ ಮಧ್ಯದಲ್ಲಿ ಒಬ್ಬ ತಾಯಿ ಬಂದಿದ್ದಾಳೆ, ಸುಮಾರು ಕಿಲೋಮೀಟರ್ಗಳಷ್ಟು ದೂರದಿಂದ. 12 ವರ್ಷ ರೋಗದಿಂದ ತುಂಬಿದಂಥ ಆ ತಾಯಿ ಬಂದಂಥ ಸಮಯದಲ್ಲಿ ಆಕೆ ಯೇಸು ಕ್ರಿಸ್ತನ ಉಡುಪನ್ನು ಮುಟ್ಟಿದಾಗ, ಕೊನೆಯ ಅಂಚನ್ನು ಮುಟ್ಟಿದಾಗ ಆಕೆಯು ಸ್ವಸ್ಥತೆ ಹೊಂದಲು ಬಹಳ ಟೈಮ್ ಆಗಿಬಿಡ್ತು. ಆ ಸಮಯದಲ್ಲಿ ಈತನ ಒಳಗಡೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಾನು ಎಷ್ಟೊತ್ತಾಯ್ತು ಬಂದು, ನನ್ನ ಮಗಳು ಸಾಯ್ತಾಳೇನೋ, ಅನಾರೋಗ್ಯದಲ್ಲಿ ಇದ್ದಾಳೆ, ಈ ಸಮಯದಲ್ಲಿ ಸತ್ತೋಗ್ಬಿಡ್ತಾಳೇನೋ, ತೇಲ್ಗಣ್ಣು ಹಾಕಿದ್ದಾಳೆ ಅಂತೇಳಿ ಅಂದುಕೊಂಡು ಹಂಗೆ ಇರಬೇಕಾದ್ರೆ ಸಡನ್ನಾಗಿ ಒಬ್ಬರು ಬಂದು ಹೇಳ್ತಾರೆ ಏನಂತೇಳಿ, ಗುರುವಿಗೆ ನೀನು ಯಾಕೆ ತೊಂದರೆ ಕೊಡ್ತೀಯಾ, ನಿನ್ನ ಮಗಳು ಈಗ ತಾನೇನಾದ್ಲು ತೀರಿ ಹೋದ್ಲು. ಏನಾದ್ಲಂತೆ ಮಗಳು? ಸತ್ತೋಗ್ಬಿಟ್ಲು. ನಿನ್ನ ಮಗಳು ಸತ್ತೋಗ್ಬಿಟ್ಲು, 12 ವರ್ಷದ ಮಗಳು ಸತ್ತೋಗ್ಬಿಟ್ಲು ಎಂಬುದಾಗಿ ಹೇಳಿದಾಗ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ರು, ಏನಂತೇಳಿ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿ ಅಲ್ಲಿ ಎಲ್ಲರೂ ಅಳುತ್ತಾ ಇದ್ದಾರೆ ಪ್ರಿಯರೇ. ಯಾಕಂದರೆ ಸಾವಿನ ಮನೆ ಅದು ಸಂತೋಷದ ಮನೆಯಾಗಿರುತ್ತಾ, ಅಳು 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 ಎಲ್ಲರೂ ಗೋಳಾಡ್ತಾ ಇದ್ದಾರೆ, ಅಳುತ್ತಾ ಇದ್ದಾರೆ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಆ ಮನೆಯ ಸಮೀಪದಲ್ಲಿರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಅಳಬೇಡ್ರಿ, ಮಗು ಸತ್ತಿಲ್ಲ, ಮಗು ನಿದ್ರೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ದೃಷ್ಟಿಯಲ್ಲಿ ಏನ್ರಿ, ಮಗು ಸತ್ತಿಲ್ಲ, ಮಗು ಏನು ಮಾಡ್ತಾ ಇದ್ದಾಳೆ, ನಿದ್ರೆ ಮಾಡ್ತಾ ಇದ್ದಾಳೆ. ಮಿಕ್ಸಿ ಕೆಟ್ಟೋಗಿರುತ್ತೆ ನಿಮ್ಮ ಮನೆಗೆ. ಹಲ್ಲೆಲೂಯಾ. ಮಿಕ್ಸಿ ಕೆಟ್ಟಂಥ ಸಮಯದಲ್ಲಿ ನೀವು ಏನು ಅನ್ಕೊಂತೀರಿ, ಅದನ್ನು ಹಂಗೆ ಹೋಗಿ ಗುಜರಿಗೆ ಹಾಕಿಬಿಡ್ತೀರಾ, ಏನು ಮಾಡ್ತೀರಿ? ಮಿಕ್ಸಿ ರಿಪೇರಿ ಯಾರು ಮಾಡ್ತಾರೋ ಅವ್ರ ಬಳಿ ತಗೊಂಡು ಹೋಗ್ತೀರಿ ನೀವು. ಹಲ್ಲೆಲೂಯಾ. ನಿಮ್ಮ ದೃಷ್ಟಿಗೆ ಏನು ರೀ, ಅದು ಮಿಕ್ಸಿ ಕೆಲಸ ಮಾಡೋವಂಥ, ಆದರೆ ರಿಪೇರಿ ಮಾಡುವಂಥದ್ದು ದೃಷ್ಟಿಗೆ ಎಲ್ಲಿ ಏನು ಫಾಲ್ಟ್ ಆಗ್ಯದ ಆತನೇನು ಮಾಡ್ತಾನೆ, ರೆಡಿ ಮಾಡ್ತಾನೆ, ಸರಿ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೃಷ್ಟಿಕರ್ತನಾದಂಥ ದೇವರ ದೃಷ್ಟಿಯಲ್ಲಿ ನಾವು ನಿದ್ರೆಗೆ ಸಮಾನರು. ಹಲ್ಲೆಲೂಯಾ. ದೇವರು ಆತನು ನಮ್ಮ ಮೇಲೆ ಒಂದು ವೇಳೆ ತನ್ನ ಚಿತ್ತ ಇರಿಸಿದರೆ ಸತ್ತವರನ್ನು ಆತನು ಬದುಕಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಿಶ್ವಾಸಿಗಳಾದಂಥ ನಾವು ಸಾಯುವವರಲ್ಲ, ನಾವು ನಿದ್ರೆಗೆ ಜಾರುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಯಾಕಂದರೆ ಕಡೆಯ ದಿವಸದಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಏನು ಮಾಡ್ತಾನೆ, ಆತ ಎಬ್ಬಿಸುವಂಥ ದೇವರಾಗಿದ್ದಾನೆ. ಯೇಸಪ್ಪ ಹೇಳ್ತಾ ಇದ್ದಾನೆ, ಮಗು ಸತ್ತಿಲ್ರೋ, ನಿದ್ದೆ ಮಾಡ್ತಾ ಇದ್ದಾಳಂತೆ. ಅವ್ರು ಅಂದ್ಕೊಳ್ತಾರೆ, ಇಷ್ಟೊತ್ತು ನಾವು ಎಲ್ಲ ವಾಲ್ಗ ಬಾರಿಸಿವಿ, ಸೌಂಡ್ ಮಾಡಿವಿ, ನೀರು ಹಾಕಿವಿ, ಏನೆಲ್ಲ ಮಾಡಿವಿ, ಎದ್ದೇ ಇಲ್ಲ ಅಂಥೇಳಿ ಯೇಸು ಸ್ವಾಮಿ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಅವರ ಕಣ್ಣೀರನ್ನು, ಯಾಯಿರನ ಹೆಂಡತಿ, ಅಲ್ಲಿರ್ತಕ್ಕಂಥ ಜನರ ಕಣ್ಣೀರನ್ನು ನೋಡಿದಂಥ ಸ್ವಾಮಿ ಆ ಒಂದು ಮನೆಗೆ ಹೋಗಿ ಏನು ಮಾಡ್ತಾ ಇದ್ದಾರೆ, ಮಗಳ ಕೈಯನ್ನು ಹಿಡಿದು ಏನು ಮಾಡ್ತಾ ಇದ್ದಾಳೆ, ತಲಿತಾಕು, ಮಗಳೇ ಎದ್ದೇಳು ಅಂತೇಳಿ ಒಂದೇ ಮಾತು ಹೇಳಿದಾಗ ಆ ಮಗಳು ಏನಾದ್ಲಂತೀರಿ, ಜೀವದಿಂದ ಎದ್ದಳು. ಹಲ್ಲೆಲೂಯಾ. ಕಣ್ಣೀರಿನ ಪ್ರಾರ್ಥನೆ, ಕಣ್ಣೀರಿನ ಕೂಗನ್ನು ದೇವರು ಕೇಳ್ತಾನೆ. ಕಣ್ಣೀರಿನಿಂದ ಯಾರು ಆತನ ಸಮೀಪಕ್ಕೆ ಆತನನ್ನು ಹುಡುಕಿಕೊಂಡು ಆತನ ಸನ್ನಿಧಾನದಲ್ಲಿ ಬರ್ತಾರೋ, ಆತನನ್ನು ಹುಡುಕುವವರಾಗಿರ್ತಾರೋ, ಬೇಡುವಂಥವರಾಗಿರ್ತಾರೋ, ಖಂಡಿತವಾಗಿ ಅವರಿಗೆ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಕಣ್ಣೀರಿನ ಪ್ರಾರ್ಥನೆ ಅದು ಶ್ರೇಷ್ಠವಾಗಿರುವಂಥದ್ದು. ಕಣ್ಣೀರಿನ ಪ್ರಾರ್ಥನೆಯನ್ನು ನೀವು ಮಾಡುವವರಾಗಿರಿ. ಯಾಕಂದರೆ ಆ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ನಾವು ಎಲ್ಲವುಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಆತನಿರುವಾಗ ಆತನು ಏನು ಮಾಡ್ತಾ ಇದ್ದಾನಂತೆ, ಆತನ ಬೆವರು ನೀರಿನ ಹನಿಯಾಗಿ, ರಕ್ತದ ಹನಿಯಾಗಿ ಆತನ ಬೆವರು ಏನಾಗಿತ್ತಂತೆ, ಮಾರ್ಪಟ್ಟಿತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಸಮಯದಲ್ಲಿ ಆತನು ಬಹಳ ದುಃಖದಲ್ಲಿದ್ದಾನೆ. ಆ ಸಮಯದಲ್ಲಿ ಮುಂದೆ ಆತನು ದೊಡ್ಡದಾದಂಥ ಕಾರ್ಯಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ. ಆ ಒಂದು ಸನ್ನದ್ಧನಾಗಿರ್ತಕ್ಕಂಥ ಆ ಕಾರ್ಯವನ್ನು ಆತನು ಯಶಸ್ವಿಗೊಳಿಸಬೇಕಾದ್ರೆ ಆತನು ಕೂಡ ಏನು ಮಾಡಿದರಿ, ಪ್ರಾರ್ಥಿಸಿದ ಪ್ರಿಯರೇ. ಹೆಂಗೆ ಪ್ರಾರ್ಥಿಸಿದ? ದುಃಖಿತನಾಗಿ ಪ್ರಾರ್ಥಿಸಿದ. ತನ್ನ ದೇಹ ಎಲ್ಲ ಜನರಿಗೋಸ್ಕರವಾಗಿ ದಾರಿ ಎರೆಯಬೇಕಾಗಿದೆ, ತನ್ನ ರಕ್ತ ಎಲ್ಲರಿಗೋಸ್ಕರವಾಗಿ ಸುರಿಸಬೇಕಾಗಿದೆ, ಎಲ್ಲ ಜನರ ಪಾಪಗಳನ್ನು ಹೊತ್ತುಕೊಳ್ಳಬೇಕಾಗಿದೆ. ಆ ಸಮಯದಲ್ಲಿ ಸುರಿಸಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು 7 ಮಾತುಗಳನ್ನು ಮಾತಾಡಿದ ಮೇಲೆ, ಶಿಲುಬೆ ಮೇಲೆ ಆತನು ಪ್ರಾಣ ಬಿಟ್ಟಾದ ಮೇಲೆ ಸೈತಾನನ ಏನಾದ್ನರಿ, ಏನಂತ ಹೇಳ್ತೀವಿ, ಅವನ ಕೊರಡೆ ಹಲ್ಲನ್ನು ದೇವರು ಮುರಿದು ಅವನ ಮೇಲೆ ಇರತಕ್ಕಂಥ ಅಧಿಕಾರವೆಲ್ಲವನ್ನು ದೇವರು ಏನು ಮಾಡಿದ, ತೆಗೆದು ಹಾಕ್ಕೊಂಡ ಪ್ರಿಯರೇ. ಸೈತಾನನಿಗೆ ಅಧಿಕಾರ ಇಲ್ಲ. ಯಾಕಂದರೆ ದೇವ್ರು ಏನು ಮಾಡಿದ್ದಾನೆ, ಪಾತಾಳದ ಕೊಂಡಿಯನ್ನು
ಮುರಿದು ಆತನು ಮರಣವನ್ನು ಜಯಿಸಿ ಗೆದ್ದು ಆತನು ಎದ್ದು ಬಂದಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರೇರೆ ಒಂದೇ ಅಂಶ, ನಾನು ನೀನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಕಣ್ಣೀರನ್ನು ಆತನ ಏನು ಮಾಡ್ತಾನೆ, ನೋಡುವ ಆತನಾಗಿದ್ದಾನೆ. ಅನೇಕರು ದುಃಖದಲ್ಲಿ, ನೋವಿನಲ್ಲಿ, ಅನಾರೋಗ್ಯದಲ್ಲಿ, ಸಾವುಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಮನುಷ್ಯರ ಮುಂದೆ ಕಣ್ಣೀರಿಡ್ತಾರೆ. ಆದರೆ ದೇವರ ಮುಂದೆ ಕಣ್ಣೀರಿಟ್ಟರೆ ದೇವರು ಖಂಡಿತವಾಗಿ ನಮ್ಮ ಕಣ್ಣೀರನ್ನು ಆತನ ಏನು ಮಾಡ್ತಾನೆ, ನೋಡಿ ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಯಾವೊಂದು ಕಾರ್ಯ ಆಗಬೇಕಾಗಿದೆ ಆ ಕಾರ್ಯವನ್ನು ಖಂಡಿತವಾಗಿ ಆತ ನೆರವೇರಿಸುವಂಥ ದೇವರಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಸಹೋದರ ಸಹೋದರಿ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೀನಿ, ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ. ಹನ್ನಳ ಕಣ್ಣೀರನ್ನು ನೋಡಿ ದೇವರು 6 ಜನ ಮಕ್ಕಳನ್ನು ಕೊಟ್ಟೋಪಾದಿಯಲ್ಲಿ, ಹಿಜ್ಕೀಯನ ಕಣ್ಣೀರನ್ನು ನೋಡಿ 15 ವರ್ಷಗಳನ್ನು ದೇವರ ಆಯುಸ್ಸನ್ನು ಹೆಚ್ಚಿಸಿದೋಪಾದಿಯಲ್ಲಿ, ಯಾಯೀರನ ಹೆಂಡತಿ ಅಲ್ಲಿರ್ತಕ್ಕಂಥ ಜನರ ಕಣ್ಣೀರನ್ನು ನೋಡಿದಂಥ ಸ್ವಾಮಿ ನನ್ನ ಬಳಿಗೆ ಬಂದಿದ್ದಾರೆ, ಇವರು ಸಮಸ್ಯೆಯಿಂದ ಬಂದಿದ್ದಾರೆ ಎಂಬುದಾಗಿ ಅವರ ಕಣ್ಣೀರನ್ನು ಒರೆಸಿದ. ಸಹೋದರ ಸಹೋದರಿಯೇ, ಮಾರ್ಥಳು ಮರಿಯಳ ಕಣ್ಣೀರನ್ನು ಯೇಸು ಸ್ವಾಮಿ ಒರೆಸಿದ. ಸಮಯದಲ್ಲಿ ನಿನ್ನ ಕಣ್ಣೀರನ್ನು ಕೂಡ ದೇವರು ಒರೆಸಲು ಇಷ್ಟಪಟ್ಟಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಕಣ್ಣೀರಿನ ಪ್ರಾರ್ಥನೆ ಅದು ಶ್ರೇಷ್ಠವಾಗಿರುವಂಥದ್ದಾಗಿದೆ. ನೀನು ದೇವರ ಸನ್ನಿಧಾನದಲ್ಲಿ ದೇವರಿಗಾಗಿ, ನೀನು ದೇವರ ಒಂದು ವಿಷಯಕ್ಕಾಗಿ, ನಿನ್ನ ಒಂದು ವಿಷಯಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಿನ್ನ ಕಣ್ಣೀರನ್ನು ಆತನು ನಾಟ್ಯವಾಗಿ ಮಾರ್ಪಡಿಸ್ತಾನೆ. ನೆಹೆಮೀಯ, ಎಜ್ರನ ಪುಸ್ತಕಗಳಲ್ಲಿ ನಾವು ನೋಡುವಾಗ ಅವರು ತಮ್ಮ ಪಾಪಗಳಿಗಾಗಿ ದೇವರ ಮುಂದೆ ಕಣ್ಣೀರು ಸುರಿಸಿದರು. ದೇವರ ಆಲಯ ಆ ಒಂದು ಪ್ರತಿಷ್ಠೆ ಮಾಡುವಂಥ ಸಮಯದಲ್ಲಿ ಅವರು ಕಣ್ಣೀರು ಸುರಿಸಿದರು. ದೇವರಲ್ಲಿ ಅವರು ಕಣ್ಣೀರು ಸುರಿಸಿದರು. ದೇವರು ಅವರ ಕಣ್ಣೀರನ್ನು ನಾಟ್ಯವಾಗಿ ಮಾರ್ಪಡಿಸಿದ. ಇವತ್ತು ನಾನು ನೀನು ಕಣ್ಣೀರನ್ನು ಎಲ್ಲಿ ಸುರಿಸ್ತಾ ಇದ್ದೇವೆ? ನಿನ್ನ ಸಮಸ್ಯೆಯನ್ನು ನಾವು ಯಾರ ಬಳಿಯಲ್ಲಿ ಹೇಳ್ಕೊಳ್ತಾ ಇದ್ದೇವೆ? ದೇವರ ಬಳಿಯಲ್ಲದೆ ಮನುಷ್ಯರ ಬಳಿಯಲ್ಲಿ ಹೇಳ್ಕೊಳ್ತಾ ಇದ್ದೇವಾ? ಸಹೋದರ ಸಹೋದರಿಯೇ, ದೇವರು ನಿನ್ನ ಕಷ್ಟವನ್ನು ನೋಡುವ ದೇವರಾಗಿದ್ದಾನೆ, ನಿನ್ನ ನೋವನ್ನು ನೋಡುವ ದೇವರಾಗಿದ್ದಾನೆ, ನಿನ್ನ ಸಮಸ್ಯೆಯನ್ನು ನೋಡುವ ದೇವರಾಗಿದ್ದಾನೆ. ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ ಎಂಬುದಾಗಿ ಹೇಳಿದಂಥ ದೇವರು ಆತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಒಂದು ದೊಡ್ಡದಾದಂಥ ಅದ್ಭುತವನ್ನು ಮಾಡುವುದಕ್ಕಾಗಿ ಆ ಸಮಸ್ಯೆ ಬಂದಿದೆ ಹೊರತಾಗಿ ಮತ್ತೊಂದಕ್ಕಲ್ಲ. ದೇವರು ನಿನ್ನನ್ನು ಪುನಃ ಆತನು ಉತ್ತೇಜಪಡಿಸ್ತಾನೆ. ದೇವರು ಪುನಃ ನಿನ್ನನ್ನು ಉಜ್ಜೀವಿಸ ಮಾಡ್ತಾನೆ. ದೇವರು ನಿನ್ನನ್ನು ಪುನಃ ಉತ್ಸಾಹ ಗಾನ ಮಾಡುವಂತೆ ಮಾಡ್ತಾನೆ. ದೇವರು ನಿನ್ನ ಜೀವಿತದಲ್ಲಿ ಸಂಪೂರ್ಣ ಉತ್ತಮವಾದಂಥ ಕಾರ್ಯಗಳನ್ನು ಜರುಗಿಸ್ತಾನೆ. ಇವತ್ತು ನಾನು ನೀನು ನಂಬುವುದೇ ಆದರೆ ಈ ಪ್ರಾರ್ಥನೆಯಲ್ಲಿ ನಾವು ಏಕೀಭವಿಸೋಣ. ಮಹೋನ್ನತರ ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಅವರ ಜೀವಿತವನ್ನು ಆಶೀರ್ವಾದ ಮಾಡಪ್ಪ. ಹೌದು ಕರ್ತನೆ, ಕಣ್ಣೀರಿನ ಪ್ರಾರ್ಥನೆ ಹಿಂದಿರ್ತಕ್ಕಂಥ ಶ್ರೇಷ್ಠತೆ ಕುರಿತಾಗಿ ನನಗೂ ನಮ್ಮೆಲ್ಲರಿಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವ, ಈ ಸಮಯದಲ್ಲಿ ನಾವು ಕರ್ತನೆ, ನಾವು ನಿನ್ನ ಹತ್ರ ಸ್ವಾಮಿ, ನಮ್ಮ ಪಾಪಗಳಿಗಾಗಿ, ನಮ್ಮ ರೋಗಗಳಿಗಾಗಿ, ನಮ್ಮ ಅವಮಾನಗಳಿಗಾಗಿ, ನಮ್ಮ ಸಮಸ್ಯೆಗಳಿಗಾಗಿ, ನಮ್ಮ ಬಾಧೆಗಳಿಗಾಗಿ, ನಮ್ಮ ಸಾಲಕ್ಕಾಗಿ, ನಮ್ಮ ವೇದನೆಗಳಿಗಾಗಿ, ಕುಟುಂಬದಲ್ಲಿರ್ತಕ್ಕಂಥ ರಕ್ಷಣೆ ಹೊಂದಲಾರದಂಥ ವ್ಯಕ್ತಿಗಳಿಗಾಗಿ ಸ್ವಾಮಿ, ಸಮಸ್ಯೆಗಳಿಂದ ಕೂಡಿದಂಥ ಜನರಿಗಾಗಿ ದೇವ ನಿನ್ನ ಹತ್ರ ಪ್ರಾರ್ಥನೆ ಕಣ್ಣೀರಿನಿಂದ ಮಾಡಿದಾಗ ನಿನ್ನ ಅದ್ಭುತವಾಗಿ ಕರ್ತನೆ ಜ್ಞಾಪಕ ಮಾಡಿಕೊಂಡು ಎಲ್ಲವನ್ನ ಸರಿಪಡಿಸ್ತೀನಿ ಎಂಬುದಾಗಿ ದೇವರೇ ಅತಿಶಯ ಕಾರ್ಯಗಳನ್ನು ಜರುಗಿಸ್ತೀನಿ ಎಂಬುದಾಗಿ ನೀನು ಮಾತಾಡಿದಕ್ಕಾಗಿ ಸ್ತೋತ್ರಪ್ಪ. ಹನ್ನಳ ಜೀವಿತವನ್ನು ನೀನು ಸರಿಪಡಿಸಿದೆ, ಹಿಜ್ಕೀಯನ ಜೀವಿತವನ್ನು ನೀನು ಸರಿಪಡಿಸಿದೆ, ಯಾಯೀರನ ಮಗಳ ಜೀವಿತವನ್ನು ನೀನು ಸರಿಪಡಿಸಿದೆ, ಲಾಜರನ ಜೀವಿತವನ್ನು ನೀನು ಸರಿಪಡಿಸಿದೆ, ಮಾರ್ತ ಮರಿಯಳ ಜೀವಿತವನ್ನು ನೀನು ಸರಿಪಡಿಸಿದೆ. ನಮ್ಮ ಜೀವಿತವನ್ನು ಕೂಡ ಸರಿಪಡಿಸಲು ಇಷ್ಟಪಟ್ಟು ಈ ಮಾತುಗಳನ್ನು ನನಗೆ ನಮ್ಮೆಲ್ಲರಿಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ದೇವಾ, ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಾವಿದ್ದೇವೆ ಸ್ವಾಮಿ. ಕರ್ತನ ದುಃಖ ದೊಡ್ಡದಾಗಿರಬಹುದು, ಆದರೆ ಅದರ ಮುಂದೆ ದೊಡ್ಡದಾಗಿರ್ತಕ್ಕಂಥ ಸಂತೋಷವನ್ನು ನೀನು ಇಟ್ಟಿರುವಂಥ ದೇವರಾಗಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ 126ನೇ ಕೀರ್ತನೆ 5ನೇ ವಚನದ ಪ್ರಕಾರವಾಗಿ ಅಳುತ್ತಾ ಬಿತ್ತುವರು, ಹಾಡುತ್ತಾ ಕೊಯ್ಯುವರು ಎಂಬುದಾಗಿ ದೇವಾ, ಆ ಒಂದು ವಚನದ ಶ್ರೇಷ್ಠತೆ ನಮ್ಮೆಲ್ಲರ ಜೀವಿತದಲ್ಲಿ ನೀವು ತಾನು ನೆರವೇರಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನಂತ ನಡೆಸುವಿಕೆ, ಅಲಂಕರಿಸಿ ಬಲಪಡಿಸಿಕೆ, ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಲ್ನೆಲೆಯಾಗಿರಲಿ ಸ್ವಾಮಿ, ಆಮೆನ್.